ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸೊ ಇದಕ್ಕೆ ಮೂಲ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವೇರ್ನೆಸ್ ಮತ್ತೆ ಪಬ್ಲಿಸಿಟಿ ಆಗ್ತಾ ಇರುವಂಥದ್ದು. ಮತ್ತೆ ಒಂದು ಸಿಂಪಲ್ ಆಗಿ ಇದು opcoms.com ಅಂತ ಹೇಳಿ ಬಹಳ ಯೂಸರ್ ಫ್ರೆಂಡ್ಲಿ ಮತ್ತು ಬಹಳ ಒಂದು ಸಿಂಪಲ್ ಮೊಬೈಲ್ ಆ್ಯಪ್ ಆಗಿದೆ. ಈಗ ಮನೆಯಲ್ಲಿ ಕೂತ್ಕೊಂಡೆ ಆರ್ಡರ್ ಮಾಡೋದು ಇಟ್ ಹಸ್ ಬಿಕಮ್ ದ ನ್ಯೂ ನಾರ್ಮ್ ಆಫ್ ದ ಡೇ. ಹಾಗಾಗಿ ನಮಗೆಲ್ಲ ಮನೆಗೆ ಬರಬೇಕು. ಈ ರೀತಿ ಇರಬೇಕಾದ್ರೆ ಯಾಕೆ ಡೈರೆಕ್ಟ್ ಆಗಿ ರೈತರಿಂದ ನಮಗೆ ಒಂದು ಒಳ್ಳೆ ಮಾವಿನ ಹಣ್ಣು ಮನೆಗೆ ಬಂತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವ್ದು ಇಲ್ಲ. ಅದ್ರ ಜೊತೆಗೆ ಹಾಪ್ಕಾಮ್ಸ್ ಅವರ ಏನು ಒಂದು ಪ್ರಯತ್ನ ಇದೆ ಅಂತ ಹೇಳಿದ್ರೆ ಮಾವಿನ ಹಣ್ಣು ಅಲ್ಲದೇನೆ ಬೇರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಕೂಡ ಮುಂದೆ ಪಾರ್ಸಲ್ ಸರ್ವಿಸ್ ಮೂಲಕ ಅಂಚೆ ಇಲಾಖೆಯ ಮೂಲಕ ನಮ್ಮ ಪೋಸ್ಟ್ಮನ್ ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಇವತ್ತು ಏನು ಲಾಂಚ್ ಆಗಿದೆ ಅದು ಖಂಡಿತವಾಗಿ ಬಹಳ ಸಕ್ಸಸ್ಫುಲ್ ಆಗುತ್ತೆ. ನಮಗೆ ಇದರಲ್ಲಿ ಲಾಭ ಎಷ್ಟು ಬರ್ತದೆ ಅನ್ನೋದು ನಮ್ಮ ಒಂದು ಆಲೋಚನೆಯಲ್ಲಿಲ್ಲ. ಅದೇ ತರ ಈ ಸಾರಿ ನಾವು ಬೆಂಗಳೂರು ಮಹಾನಗರದಲ್ಲಿ ಕಳೆದ 4 ಶನಿವಾರ 4 ಭಾನುವಾರ ಅಪಾರ್ಟ್ಮೆಂಟ್ಗಳ ಹತ್ರ ನಮ್ಮದು 15ರಿಂದ 20 ಗಾಡಿಗಳು ಅಪಾರ್ಟ್ಮೆಂಟ್ ಹತ್ರ ಹೋಗಿ ವ್ಯಾಪಾರ ಮಾಡಿದ್ದೀವಿ. ಬಹುಶಃ ಹತ್ತತ್ರ ನಾವೀಗ ಬರೀ ಅಪಾರ್ಟ್ಮೆಂಟ್ ವ್ಯಾಪಾರದಲ್ಲಿ 1 ಕೋಟಿ ರೂಪಾಯಿಗೂ ಹೆಚ್ಚಿನ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದೀವಿ. ಅದೇ ತರ ಈಗ ಏನಾದರೂ ಏನು ಅಂಚೆ ಇಲಾಖೆ ಸಹಭಾಗಿತ್ವದಲ್ಲಿ ಹಾಪ್ಕಾಮ್ಸ್ ಇವತ್ತೇನು ಇದನ್ನು ಪ್ರಾರಂಭ ಮಾಡ್ತಾ ಇದ್ವಿ, ಇದಕ್ಕೆ ತಮ್ಮೆಲ್ಲರ ಅಭಯ ಮತ್ತು ಎಲ್ಲರ ಪ್ರಚಾರದಿಂದ ಹೆಚ್ಚಿಗೆ ಮಾಡಿ ಅಂಚೆ ಇಲಾಖೆಯಿಂದನೂ ಅಟ್ಲೀಸ್ಟ್ ನಾವು 1 ಕೋಟಿ ರೂಪಾಯಿ ವ್ಯಾಪಾರ ಮಾಡದೆ ಹೋದ್ರೂ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ನಾವು ಅಂಚೆ ಇಲಾಖೆಯಿಂದ ಮಾಡ್ಬೇಕಂತ ಆಸೆ ಇಟ್ಕೊಂಡು ಗುರಿ ಇಟ್ಕೊಂಡು ಹೊರಟಿದ್ದೀವಿ. ನಮ್ಮ ಮನೆ ಕೆಳಗಡೆ ಒಂದು ನದಿಗೆ ಮಾಡ್ತಾರೆ, ಕೆಳಗಡೆನೆ ನಮಗೆ ಹಾಲು ಮೊಸರು ಎಲ್ಲ ಸಿಗುತ್ತೆ. ನಾನು ಬೆಳಗ್ಗೆ ಹೋಗಿ ವಾಕಿಂಗ್ ಇದ್ದಾಗ ನಾನು ತೊಗೊಂಡು ಬರ್ತೀನಿ. ನಾನು ಇಲ್ಲ ಅಂತಂದ್ರೆ ನನ್ನ ಮಗ ಅಲ್ಲೇ ಬುಕ್ ಮಾಡ್ತೀನಿ, ಕೆಳಗಿಂದ ಹೋಗ್ತಾರೆ. ಸೊ ಇಂತಹ ಒಂದು ಜನ್ರೇಷನ್ ಬರ್ತಾ ಇದೆ. ಅಂದರೆ ಟೋಟಲಿ ಈಗ ಆನ್ಲೈನ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಇಂಥದ್ರಲ್ಲಿ ಒಂದು ವಿಶ್ವಾಸ ಆಗ್ತದೆ, ಒಂದು ಟ್ರಸ್ಟ್ ಇಟ್ಕೊಂಡು ಮಾಡ್ತಕ್ಕಂಥ ಏಜೆನ್ಸಿ ಮಾಡಿಸ್ಬೇಕು. ಸೊ ಇಲ್ಲಿ ಎರಡು ನಮ್ಮ ಜನರ ಮನದಲ್ಲಿ, ರೈತರ ಮನದಲ್ಲಿ ಹಾಗೂ ಗ್ರಾಹಕರಲ್ಲಿ ಒಂದು ಗ್ರಾಹಕರ ಸೇವೆಯನ್ನು ಮಾಡತಕ್ಕಂಥಲ್ಲಿ ಎರಡು ಇಲಾಖೆ ಹಾಪ್ಕಾಮ್ಸ್ ಇರ್ಬೋದು, ಅದೇ ಥರ ಅಂಚೆ ಇಲಾಖೆ ಇರ್ಬೋದು. ಸೊ ಈ ಎರಡು ಒಕ್ಕೂಟಿದಾಗ ಇನ್ನೂ ಎಷ್ಟು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದು. ಡಿಸಿಲ್ಟಿಂಗ್ ಮಾಡಬೇಕು. ಲೋ ಲೈಯಿಂಗ್ ಏರಿಯಾಗಳು, ಇವತ್ತು ಲೋ ಲೈಯಿಂಗ್ ಏರಿಯಾ ಅಂದಿದ ತಕ್ಷಣ ಜಂಕ್ಷನ್ಗಳು, ಪ್ರಮುಖವಾಗಿರೋ ಜಂಕ್ಷನ್ಗಳು ಬಿಡಿ, ಎಲ್ಲ ಲೋ ಲೈಯಿಂಗ್ ಏರಿಯಾಗಳು ಇವತ್ತು 600ರಿಂದ 700 ಲೋ ಲೈಯಿಂಗ್ ಏರಿಯಾಸ್ಗಳಿವೆ. ಆದರೆ ಪ್ರಮುಖವಾಗಿರೋ ಜಂಕ್ಷನ್ಸ್ಗಳು, ಈ ಮಾರ್ತಳ್ಳಿ ಜಂಕ್ಷನ್ ಆಗಲಿ, ಸಿಲ್ಪೋರ್ಟ್ ಜಂಕ್ಷನ್ ಆಗಲಿ, ಜಯದೇವ ಜಂಕ್ಷನ್ ಆಗಿರಲಿ, ಅಥವಾ HSR ಜಂಕ್ಷನ್ ಆಗಿರಲಿ, KR ಸರ್ಕಲ್ ಆಗಿರಲಿ, ಈ ರೀತಿ ಪ್ರಮುಖವಾಗಿರುವಂಥ ಜಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತೆರಿಗೆಗಳು, ಪ್ಲ್ಯಾನ್ ಸ್ಯಾಂಕ್ಷನಲ್ಲಿ ಎಲ್ಲದರಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಿಂದ ಹಿಡಿದು ಕಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ದುಬಾರಿಯಾಗಿ ಇವತ್ತು ಜನರಿಂದ ವಸೂಲಿ ಮಾಡಿ ಸೇವೆಗಳು ಬಂದಾಗ ವಿರಳ. ಯಾವ ಸೇವೆಯನ್ನು
ಪರಿಣಾಮಕಾರಿಯಾಗಿ ಕೊಡದೆ ಜನ ದುಡ್ಡು ಕೊಟ್ಟು ಸೇವೆ ಸಿಗ್ತಿಲ್ಲ. ಈ ರೀತಿ ಜನರನ್ನ ಹತಾಶರಾಗಿ ಇವತ್ತು ಅವರು ಭಯ ಭೀತಿಯಿಂದ ಸುರಕ್ಷಿತವಾಗಿ ಮಳೆ ಬಂದಾಗ ಸುರಕ್ಷಿತವಾಗಿ ನಾನು ಮನೆಗೆ ತಲುಪ್ತೀನಿ ಅನ್ನುವಂಥ ಪ್ರಶ್ನೆನೇ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಯಾರು ಮಳೆ ಬಂದರೆ ಯಾರು ಸುರಕ್ಷಿತವಾಗಿ ರಸ್ತೆಯಲ್ಲಿ ಗುಂಡಿ ಆಗಿರಲಿ, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಆಗಿರಲಿ, ಮರಗಳಾಗಿರಲಿ, ಕಾಂಪೌಂಡ್ ವಾಲ್ ಆಗಿರಲಿ, ಈ ರೀತಿ ಪ್ರತಿಯೊಂದನ್ನು ಅಥವಾ ಇನ್ನೆಲ್ಲರೂ ಮುಳುಗೋಗುವಂಥದ್ದು. ಈ ಮುಳುಗೋಗೋ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಬೆಂಗಳೂರನ್ನೇ ಇವತ್ತು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿ ಸ್ಟ್ರಾಂಗ್ ವಾಟರ್ ಡ್ರೈನ್ನಾಗಲಿ ಅಥವಾ ಜಂಕ್ಷನ್ಸ್ಗಳಾಗಲಿ ಮರಗಳನ್ನು ಪ್ರೀ ಮಾನ್ಸೂನ್ ಏನು ಡ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಯಾವುದನ್ನು ಏನು ಮಾಡದೆ ಹೀಗೆ ಕೈ ಚೆಲ್ಲಿ ಕೂತಿರುವಂಥ ಈ ಸರ್ಕಾರ ನಾವು ಎಷ್ಟು ಸಲ ಪರಿಪರಿಯಾಗಿ ಹೇಳಿದ್ರು ಇದರ ಬಗ್ಗೆ ಗಮನವನ್ನು ವಹಿಸದೆ ಇವತ್ತು ಸಂಪೂರ್ಣ ಬೆಂಗಳೂರನ್ನೇ ಅವ್ಯವಸ್ಥೆಯಲ್ಲಿ ಅವಾಂತರದಲ್ಲಿ ಈ ಮಳೆಯ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದು. ಹಾಗಾಗಿ ಇದನ್ನು ತಕ್ಷಣ ಕ್ರಮ ವಹಿಸಿ ವಿಚಾರಗಳನ್ನು ತಿಳಿಸಬೇಕು. ಅಧಿಕಾರಕ್ಕೆ ಬಂದ ಮೇಲೆ ಅಂತ್ಯೋದಯದ ಪರಿಕಲ್ಪನೆ ಕೊಟ್ಟಿದಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಆ ಕನಸನ್ನು ನನಸಾಗಿ ಮಾಡಬೇಕು ಮತ್ತು ಸಮಾಜದಲ್ಲಿ ನನ್ನ ಜವಾಬ್ದಾರಿಗಳು ಮತ್ತು ಭಾರತ ದೇಶದ ಪ್ರಜೆನಾಗಿ ನನ್ನ ಕರ್ತವ್ಯಗಳನ್ನು ಸಮಾಜ ಸೇವೆಯ ರೂಪದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡಬೇಕನ್ನುವಂಥದ್ದನ್ನು ನಾವು ಯಾವುದಾದರೂ ಒಂದು ರಾಜಕೀಯ ಪಕ್ಷದಲ್ಲಿ ನೋಡ್ತಿದ್ರೆ ನಾವು ಹೆಮ್ಮೆ ಪಡುತ್ತಿದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಆಗಾಗ ನಾವು ಸೇರ್ತಕ್ಕಂಥದ್ದು ಅಲ್ಲಿ ಎಲ್ಲರೂ ಕೂಡಿಕೊಂಡು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಮ್ಮ ಪಕ್ಷ ಅನೇಕ ವಿಚಾರಗಳನ್ನು ನಮಗೆ ಕೊಟ್ಟು ಆ ವಿಚಾರಗಳ ಬಗ್ಗೆ ಮಂಥನ ಮಾಡಿ ಕಲಿಯುವಂತ ಒಂದು ಅವಕಾಶವನ್ನು ಕೊಡ್ತದೆ. ಹಿಂದೆ ನಾವು ಸದಸ್ಯತೆ ಅಭಿಯಾನ ಮಾಡಬೇಕಾದ್ರೆ ಅದ್ರ ಹಿಂದೆ ಪಂಚನಿಷ್ಠೆಗಳು ಅಂತ ಬರೀತಿದ್ರು, ನೆನಪಿದೆಯಾ? ಅದರಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಏಕಾತ್ಮದ ಮಾನವತಾವಾದದಲ್ಲಿ ನಂಬಿಕೆ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿರುತ್ತೇನೆ ಆಗುತ್ತೇನೆ ಅಂತೇಳಿ ನಾವು ಡಿಕ್ಲೇರ್ ಮಾಡ್ಕೊಳ್ಬೇಕಾಗ್ತಿತ್ತು. ಹಂಗಾದ್ರೆ ಡಿಕ್ಲೇರ್ ಮಾಡ್ಕೊಂಡ ನಂತರ ಬಹಳ ಜನರಿಗೆ ಸದಸ್ಯತ್ವ ಮಾಡಬೇಕಾದ್ರೆ ನಾವು ಏಕಾತ್ಮತ ಮಾನವತಾವಾದದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ನಂತರ ಬರ್ಸಿ ಕೊಟ್ಟಿದ್ದೀರಲ್ಲ. ಹಂಗಾದ್ರೆ ಏಕಾತ್ಮತ ಮಾನವತಾವಾದ ಏನು? ಆ ರೀತಿ ವಿಷಯಗಳಿಗೆ ತಲುಪುವ ಸಲುವಾಗಿ ಈ ಪ್ರಶಿಕ್ಷಣಗಳು. 7 ಅವಧಿ 12 ಅವಧಿ ಅಂತಂತೀವಿ. ಮುಗಿದಂಗೆ ಎಷ್ಟು ಜಲ್ದಿ ಮುಗಿದವರಪ್ಪ ಅಂತ ಹೇಳ್ತೀವಿ. ಬರೋಕ್ಕಿಂತ ಮುಂಚೆ ಒಂದು ಬೇರೆ ಇರ್ತದೆ, ಬಂದ ಮೇಲೆ ಇಲ್ಲಿ ಬೇರೆ ಒಂದು ವಿಚಾರ ಆಗ್ತದೆ. ಯಾಕಂದ್ರೆ ಅಷ್ಟೊಂದು ಅರ್ಥಗರ್ಭಿತವಾದ ಈ ಕಾರ್ಯಕ್ರಮಗಳು ಇರ್ತಾವೆ. ಇದನ್ನ ನಾವೆಲ್ಲರೂ ಎಷ್ಟು ಭಾಗವಹಿಸ್ತೀವೋ ಅಷ್ಟು ನಮ್ಗೆ ನಾಲೆಜ್ ಬೆಳೀತದೆ, ಅಷ್ಟೊಂದು ಸಂಸ್ಕಾರ ಬೆಳೀತದೆ, ಅಷ್ಟೊಂದು ನಮ್ಮ ಕಾರ್ಯಕರ್ತರ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆಯುವಂಥ ಒಂದು ಕೆಲಸ ಆಗ್ತದೆ. ತಾಲೂಕಾ ಮಟ್ಟ, ಮಂಡಲ ನಂತರ ಜಿಲ್ಲಾ ನಂತರ ರಾಜ್ಯ ನಂತರ ರಾಷ್ಟ್ರೀಯ ಮಟ್ಟದಾಗ ಈ ಕಳಾ ಹಂತದಿಂದ ಮೇಲೋಗ್ತಕ್ಕಂಥ ಸಂಪ್ರದಾಯ ಈಗ ಹಾಕಿಕೊಟ್ರೆ. ಮತ್ತು ಇದು ಪ್ರತಿ ಏನಂದ್ರೆ ಪ್ರತಿಯೊಬ್ಬರು ಯಾರೇ ರಾಷ್ಟ್ರೀಯ ಅಧ್ಯಕ್ಷರು ಒತ್ತಾಗಿ ಬಂದಾಗ 3 ಸಾವಿರದಲ್ಲಿ ಕಂಪಲ್ಸರಿ ಈ ಪ್ರಶಿಕ್ಷಣ ಮಾಡ್ತಕ್ಕಂಥ ಸಂಪ್ರದಾಯ ಅದು. ಅದರ ದಿಕ್ಕಿನಲ್ಲಿ ನಮ್ಮಲ್ಲಿ ಸಂಪ್ರದಾಯ ಇವತ್ತಿನ ನಾವು ಯಾಕಂದ್ರೆ ಮನೆ 24-25ಕ್ಕೆ ಮಾಡಬೇಕಾಗಿತ್ತು.
stand with the Tri-Services Guard of Honor. I thank the three services and headquarter IDS for it. With the conclusion of the Guard of Honor, I bid farewell to my colleagues in uniform, comrades in arms forever. I just laid the wreath at the War Memorial for the last time in uniform as a humble tribute to those who laid down their lives in the line of duty. After the wreath laying, I was welcomed by my friends, relatives and well-wishers. This is symbolic of my transiting from uniform to a civilian life. I had a very satisfying and an excellent tenure. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.